Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇದೆಲ್ಲದರ ಜೊತೆಗೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಪ್ಲಾನ್ ಏನಿದೆ ಅದನ್ನು ನಾವು ಈಗಲೇ ಬಿಟ್ಕೊಡಲ್ಲ, ನಮ್ಮ ಪ್ಲಾನ್ ಏನು ಅನ್ನೋದನ್ನು ಹೇಳಿಬಿಟ್ರೆ ಮೋದಿ ಅದನ್ನು ಕಾಪಿ ಮಾಡಿಬಿಡ್ತಾರೆ, ಬೇಗ ಫಾಲೋ ಮಾಡಿಬಿಡ್ತಾರೆ, ಹೀಗಾಗಿ ನಮ್ಮ ಪ್ಲಾನ್ ಏನಿದೆ ನಾವು ಹೇಳಲ್ಲ, ನಾಳೆ ನಿಮ್ಗೆಲ್ಲದೂ ಕೂಡ ಗೊತ್ತಾಗುತ್ತೆ ಅಂತ ಅಷ್ಟೇ ಚೆನ್ನಾಗಿ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಪ್ರಿಪೇರ್ ಮಾಡಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಏನು ಕೇಳಿದ್ರು ಕೂಡ ನಾಳೆ ಹೇಳ್ತೀವಿ, ನಾಳೆ ದೋಸ್ತಿಗಳ ಜೊತೆ ಮಾತಾಡಿ ಹೇಳ್ತೀವಿ ಅನ್ನುವಂಥ ಮಾತುಗಳನ್ನು ರಾಹುಲ್ ಗಾಂಧಿ ಅವರು ಕೂಡ ಪದೇ ಪದೇ ಹೇಳ್ತಿರುವಂಥದ್ದು. ಹೀಗಾಗಿ ಇಂಡಿಯಾ ತಂತ್ರಗಾರಿಕೆಯನ್ನು ಇಂಡಿ ಮೈತ್ರಿಕೂಟ ಹೆಣಿತಾ ಇದೆ, ಹೇಗಾದರೂ ಮಾಡಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆ ಯಾವ ರೀತಿ ಆಗುತ್ತೆ. ಈಗ ಬೇರೆ ಬೇರೆ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇವೆ. ಎಲ್ಲೋ ಒಂದು ಕಡೆಗೆ ಪಲ್ಟಿ ಮಾಸ್ಟರ್ ಅಂತಾನೆ ಹೆಸರುವಾಸಿ ಆಗಿರುವಂಥ ನಿತೀಶ್ ಕುಮಾರ್ ಅವ್ರನ್ನ ಸೆಳ್ಕೊಂಡ್ಬಿಡ್ತಾರ. ನಿತೀಶ್ ಅವ್ರನ್ನ ಸೆಳೆದರೂ ಕೂಡ ಸರ್ಕಾರ ರಚನೆಗೆ ಸಂಖ್ಯಾಬಲ ಕಡಿಮೆ ಆಗುತ್ತೆ. ಒಂದು ವೇಳೆ ಏನಾದರೂ TDP ಅವರು ಸಪೋರ್ಟ್ ಮಾಡಿದ್ರೂ ಕೂಡ ಸಂಖ್ಯಾಬಲ ಕಡಿಮೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಏನು ನಡೆಯುತ್ತೆ? ಹಾಗಾದರೆ ಇರೋರನ್ನ ಉಳಿಸ್ಕೊಂಡು ಹೋಗಬೇಕು, ದೋಸ್ತಿನ ಗಟ್ಟಿ ಮಾಡಬೇಕು, ಈ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇವೆ. ಈಗಾಗಲೇ ಮಮತಾ ಬ್ಯಾನರ್ಜಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ ನಾವು ಜೊತೆಗೇ ಇರ್ತೀವಿ, ನಾವು ಇಂಡಿ ಮೈತ್ರಿಕೂಟದ ಒಂದು ಭಾಗವಾಗಿರ್ತೀವಿ ಎನ್ನುವಂಥ ಮಾತನ್ನು ಮಮತಾ ಬ್ಯಾನರ್ಜಿ ಹೇಳಿರುವಂಥದ್ದು. ಈ ಮುಖಾಂತರ ಏನಂದರೆ ಜೊತೆಗೆ ಉದ್ಧವ್ ಠಾಕ್ರೆ ಕೂಡ ಇದೇ ಮಾತನ್ನು ಹೇಳಿದ್ದಾರೆ, ಇಲ್ಲ ನಾವು ಜೊತೆಗೆ ಹೆಜ್ಜೆ ಹಾಕ್ತೀವಿ ಅನ್ನುವಂಥ ಮಾತು. ಮಹಾರಾಷ್ಟ್ರದಲ್ಲಿ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಮುಗದೇ ಹೋಯಿತು ಮೂಲ ಶಿವಸೇನೆಯ ಸ್ಥಿತಿಗತಿ ಅನ್ನುವಂಥ ಸಂದರ್ಭದಲ್ಲೇ ಮೂಲ ಶಿವಸೇನೆ ಒಂದಷ್ಟು ಪುಟದೆದ್ದು ನಿಂತಿದೆ. ಇನ್ನು ಈ ಪವಾರ್ ಅವರ ಪವರ್ ಇದೆಯಲ್ಲ ಅದು ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಕೂಡ. ಯಾಕಂದರೆ ನಿಮಗೆ ಗೊತ್ತು, ಸಹಕಾರಿ ರಂಗದ ಧುರೀಣ, ಜೊತೆಗೆ ಅತ್ಯಂತ ಹೆಚ್ಚಿನ ಜನಬೆಂಬಲ ಇರುವಂಥ ನಾಯಕ, ಕಡೆಗಣಿಸುವಂಥ ಪ್ರಶ್ನೆಯೇ ಇಲ್ಲ. ಹೀಗಾಗಿ ಅವರ ಪ್ರಭಾವವೂ ಕೂಡ ಇದೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥ ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಏನೇನು ನಡೀತಾ ಇದೆ, NDA ಪ್ಲಾನ್ ಏನು, ಇಂಡಿ ಕೂಟದ ಪ್ಲಾನ್ ಏನು? ಹರೀಶ್ ಅವ್ರ ಜೊತೆ ನಾನು ಮಾತಾಡ್ತೀನಿ. ಜೊತೆಗೆ ರಾಜ್ಯದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳೇನೇನು, ಯಾವ್ಯಾವ ಕಡೆಗೆ ಏನೇನು ರಿಯಾಕ್ಷನ್ಸ್ಗಳು ಕೇಳಿ ಬರ್ತಾ ಇದೆ, ಏನೇನು ಮಾತಾಡ್ತಾ ಇದ್ದಾರೆ ಜನರು, ನಾಯಕರುಗಳು, ಇದ್ರ ಬಗ್ಗೆ ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಬನ್ನಿ, ನಾನು ಮೊದಲು ಶುರು ಮಾಡ್ತಾ ಇದ್ದೀನಿ ಹರೀಶ್ ಮುಖಾಂತರ. ಹರೀಶ್, ಏನು ನಡೀತಾ ಇದೆ ದಿಲ್ಲಿ ವಲಯದಲ್ಲಿ? ನಿನ್ನೆ ಖರ್ಗೆ ಅವರು ಹೇಳಿದಂಥ ಮಾತನ್ನು ನಾವು ಗಮನ ಇಟ್ಟು ನೋಡಬೇಕು. ನಾವು ಈಗಲೇ ನಮ್ಮ ಪ್ಲಾನ್ ಏನಿದೆ ಅಂತ ರಿವೀಲ್ ಮಾಡಲ್ಲ, ರಿವೀಲ್ ಮಾಡಿದರೆ ಮೋದಿ ಅವರು ಅದನ್ನು ಬೇಕಾದಂಗೆ ಅದನ್ನು ಬಳಸ್ಕೊಂಡ್ಬಿಡ್ತಾರೆ ಅದನ್ನು. ಹೀಗಾಗಿ ನಾವು ಹೇಳಲ್ಲ, ನಾವು ನಾಳೆ ನಾವು ಮಾಡಿ ತೋರಿಸ್ತೀವಿ ಅಂತ ಒಂದು ಕಡೆಗೆ. ಇನ್ನೊಂದು ಕಡೆಗೆ NDA ಕೂಡ ಸುಮ್ಮನಿಲ್ಲ, NDA ಕೂಡ ಎಲ್ಲ ಪ್ಲಾನ್ಗಳನ್ನು ಕೂಡ ಮಾಡ್ತಾ ಇದೆ. ಏನೇನು ನಡೀತಾ ಇದೆ ದಿಲ್ಲಿ ವಲಯದಲ್ಲಿ ಹರೀಶ್? ಹೌದು ರಂಗನಾಥ್, ನಿನ್ನೆವರೆಗೂ ಕೂಡ ಬಿಜೆಪಿಗೆ ಇಂಥದ್ದೊಂದು ಪರಿಸ್ಥಿತಿ ಎದುರಾಗುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದೆ ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಅಂತ ಯಾವುದೇ ಬಿಜೆಪಿ ನಾಯಕರು ಅಥವಾ ಕಾರ್ಯಕರ್ತರುಗಳಾಗಲಿ ದೇಶದ ಬಹುತೇಕ ಜನರು ಈ ರೀತಿಯ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈಗ ಈ ರೀತಿಯ ಫಲಿತಾಂಶ ಹೊರ ಬಂದಿದೆ. 240 ಸ್ಥಾನಗಳನ್ನಷ್ಟೇ ಪಡೆಯಲು ಬಿಜೆಪಿ ಶಕ್ತ ಆಗಿರ್ತಕ್ಕಂಥದ್ದು, ಇನ್ನೂ ಬಹುಮತದ ಗೆರೆಯನ್ನ ದಾಟಿಲ್ಲ. ಇಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ಬಹಳಷ್ಟು ಮುಖ್ಯ ಆಗುತ್ತೆ. ಇಡೀ ದೇಶದ ರಾಜಕಾರಣ ಈಗ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಮೇಲೆ ಈಗ ಕೇಂದ್ರೀಕೃತ ಆಗಿದೆ. ಅವರು ಯಾರ ಕಡೆ ಸಪೋರ್ಟ್ ಕೊಡ್ತಾರೆ ಅಂತ ಈಗ ಪಕ್ಷದ ಮೂಲಗಳ ಮಾಹಿತಿ ಪ್ರಕಾರ ಎರಡೂ ಪಕ್ಷಗಳು JDU ಹಾಗೂ TDP ನಾವು NDA ಜೊತೆಗೆ ಗಟ್ಟಿಯಾಗಿ ನಿಲ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವರಿಬ್ಬರ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ಅವರು ಎರಡೂ ಕಡೆ UPA ಕಡೆ ಇದ್ದವರು ಮತ್ತೆ NDA ಜೊತೆ ಕೂಡ ಮೈತ್ರಿಕೂಟ ಮಾಡಿ ಸರ್ಕಾರ ಮಾಡಿರೋದನ್ನ ನೋಡಿದ್ದೀವಿ. ಹಾಗಾಗಿ ಅವರಿಗೆ ದೊಡ್ಡ ಹುದ್ದೆ ಆಫರ್ ಏನಾದ್ರು ನೀಡಿದ್ರೆ ಅವರು ಯಾವಾಗ ಬೇಕಾದ್ರೂ ಮನಸ್ಸನ್ನ ಬದಲಾಯಿಸುವಂತ ಸಾಧ್ಯತೆ ಇದೆ. ಮತ್ತೆ ಇದೇ ಆತಂಕ ಈಗ ಬಿಜೆಪಿ ವಲಯದಲ್ಲೂ ಕೂಡ ಕಾಡ್ತಿರುವಂತಹದ್ದು. ಒಂದು ವೇಳೆ ನಿತೀಶ್ ಅವರಿಗೆ ಒಂದು ಉನ್ನತ ಹುದ್ದೆ ಏನಾದ್ರು ಆಫರ್ ಏನಾದ್ರು ಇಂಡಿಯಾ ಮೈತ್ರಿಕೂಟದ ನಾಯಕರು ಏನಾದ್ರು ಮಾಡಿದ್ರೆ ಅವರು ಮನಸ್ಸೇನಾದ್ರು ಬದಲಾಯಿಸ್ತಾರಾ, ಅಥವಾ TDPಗೆ ಏನಾದ್ರು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನ ಇಂಡಿಯಾ ಮೈತ್ರಿಕೂಟ ಏನಾದ್ರು ಘೋಷಿಸಿದೆ ಆದ್ರೆ ಅವರು ಚಂದ್ರಬಾಬು ನಾಯ್ಡು ಏನಾದ್ರು ಮತ್ತೆ ಮನಸ್ಸನ್ನ ಬದಲಾಯಿಸ್ತಾರ? ಈ ಎಲ್ಲ ಲೆಕ್ಕಾಚಾರಗಳಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಒಂದು ಮಾತನ್ನ ಹೇಳ್ತಾ ಇದ್ರು, ನಾವು ಇಂಡಿಯಾ ಮೈತ್ರಿಕೂಟದ ನಾಯಕರು ಕೂತು ಮಾತಾಡ್ತೀವಿ, ನಾವು ಕಾಂಗ್ರೆಸ್
ನೇರವಾಗಿ ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಇವತ್ತು ಮತ್ತೆ 6 ಗಂಟೆಗೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಭೆ ಕರೀತಾ ಇದ್ದಾರೆ, ಸಭೆ ಸೇರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಅಲ್ಲಿ ಏನು ಮಹತ್ವದ ವಿಚಾರಗಳು ಚರ್ಚೆ ಆಗ್ತವೆ, ಯಾವ್ಯಾವ ಪಕ್ಷಗಳನ್ನ ಸೆಳಿಬಹುದು, ಹೇಗೆ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಆಗ್ಬಹುದು, ಅಥವಾ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೀಬಹುದು. ಅಂದ್ರೆ ಎಲ್ಲರೂ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೇಳಿಸಿರುವಂತಹದ್ದು. ಇನ್ನೊಂದ್ ಕಡೆ ಬಿಜೆಪಿಯಲ್ಲಿ ಕೂಡ ಆತಂಕ ಇದೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆತಂಕ ಇದೆ. ಒಂದ್ ವೇಳೆ ನನ್ನ ನಾಯಕತ್ವವನ್ನ ಜೆಡಿಯು ನಾಯಕರಾಗಿರ್ಬೋದು, ಟಿಡಿಪಿ ನಾಯಕರು ಅಥವಾ ನಾಯಕತ್ವ ಬದಲಾವಣೆಗೆ ಏನಾದ್ರೂ ಪಟ್ಟಿ ಹಿಡಿತಾರ, ಏನ್ ಬೇಕಾದ್ರೂ ಸಾಧ್ಯತೆ ಇದೆ. ರೈಟ್ ಹರೀಶ್, ವೆರಿ ಇಂಪಾರ್ಟೆಂಟ್. ಈಗ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಸಾಂವಿಧಾನಿಕವಾಗಿ ಕೂಡ ನೋಡೋದಾದ್ರೆ ಯಾರು ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರ್ತಾರೆ ಅಂತ ಪಕ್ಷಕ್ಕೆ ಮೊದಲ ಆಹ್ವಾನ ಕೊಡುವಂಥ ಸಹಜ. ಈಗ ಇಂಡಿಯಾ ಒಕ್ಕೂಟ ಸರ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಇಂಡಿಯಾ ಒಕ್ಕೂಟ ಸರ್ಕಾರ ಮಾಡೋದಕ್ಕೆ ಕೆಲವೊಂದಿಷ್ಟು ತಾಂತ್ರಿಕವಾಗಿ ಕೂಡ ಸಮಸ್ಯೆ ಇದೆ. ಯಾಕೆಂದರೆ ಒಂದು ಕಡೆಗೆ 234 ಸಂಖ್ಯೆ ಇದ್ದರೂ ಕೂಡ ಇವನ್ TDP ಬರುತ್ತೆ, JDU ಬರುತ್ತೆ ಅಂದರೆ 260-62 ಆಗುತ್ತೆ. ಅದಾದ್ಮೇಲೆ ಮತ್ತೆ 10-15 ಸೀಟ್ ಬೇರೆ ಬೇರೆ ಭಾಗದಿಂದ ಬರಬೇಕಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸಾಧ್ಯತೆ ಎಷ್ಟಿದೆ? ಅಫ್ಕೋರ್ಸ್ ನಾವು ರಿಯಲಿಸ್ಟಿಕ್ ಆಗಿ ಮಾತಾಡಬೇಕು ಅಂದರೆ ಅವ್ರು ಬರ್ತಾರೆ, ಅವ್ರು ಬರ್ಬೋದು ಅನ್ನೋ ಒಂದು ಸ್ವಲ್ಪ ಹೈಪಥೆಟಿಕಲ್ ಆಗ್ಬೋದು ಈ ಒಂದು ಸಂದರ್ಭದಲ್ಲಿ. ಯಾಕೆಂದರೆ TDP ಚಂದ್ರಬಾಬು ನಾಯ್ಡು ಕೂಡ ತುಂಬ ಸೀಸನಲ್ ಪೊಲಿಟಿಷಿಯನ್ಸ್, ಅವರು ಅಳದು ತೂಗಿ ಲೆಕ್ಕ ಹಾಕ್ತಾರೆ. ಅದೇ ರೀತಿ JDU ಕೂಡ ಅಲ್ಲಿ ಬಿಹಾರದ ಪರಿಸ್ಥಿತಿಯನ್ನು ಗಮನದ ಇಟ್ಕೊಂಡು ನಿರ್ಧಾರ ಮಾಡಬೇಕಾಗತ್ತೆ. ಯಾಕೆಂದರೆ ಅವರ ಎದುರಾಳಿ RJD ಅವರು ಕೂಡ ಸದ್ಯಕ್ಕೆ ಇಂಡಿಯಾ ಒಕ್ಕೂಟದಲ್ಲಿದ್ದಾರೆ. ಅಷ್ಟು ಸುಲಭ ಅಲ್ಲ ಸದ್ಯದ ಮಟ್ಟಿಗೆ. ಹೀಗಾಗಿ ಆಗುವಂಥ ಸಾಧ್ಯತೆ ಅಥವಾ ಆನ್ ಗ್ರೌಂಡಲ್ಲಿ ಆಗ್ತಾ ಇರುವಂಥ ತಂತ್ರಗಾರಿಕೆ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುವುದಕ್ಕೆ ಇರುವಂತಹ ಹೋಪ್ಸ್ ಕೇವಲ 10-20% ಅಷ್ಟೇ, ಅಷ್ಟು ಮಾತ್ರ ಹೋಪ್ಸ್ ಇದೆ. ಆದ್ರೆ ಬಿಜೆಪಿ NDA ಮೈತ್ರಿಕೂಟ ಸರ್ಕಾರ ರಚನೆ ಮಾಡಲಿಕ್ಕೆ 80% ಅಷ್ಟು ಹೋಪ್ಸ್ ಇದೆ. ಅಂದ್ರೆ ಬಹುತೇಕ ಈಗಾಗಲೇ TDP ನಾಯಕರಾಗಿರ್ಬೋದು, JDU ನಾಯಕರಾಗಿರ್ಬೋದು ಒಂದು ಮೆಸೇಜ್ ಅನ್ನ ಕಳಿಸಿದರೆ, ನಾವು NDA ಜೊತೆಗೆ ಇರ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಜನಸೇನಾ ನಾಯಕ ಪವನ್ ಕಲ್ಯಾಣ್ ಕೂಡ ಅದೇ ಮೆಸೇಜ್ ಅನ್ನ ಕಳಿಸಿದ್ದಾರೆ. TDP ಮತ್ತೆ ಜನಸೇನಾ NDA ಮೈತ್ರಿಕೂಟವಾಗಿ ನಾವು ಇರ್ತೀವಿ, ನಾವು ಹಿಂದೆ ಇದ್ದು ಈಗಲೂ ಇರ್ತೀವಿ ಅನ್ನುವಂತಹದ್ದು, ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಆದರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಯಾವ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾರೆ, ಸಣ್ಣ ಪುಟ್ಟ ಪಕ್ಷಗಳನ್ನ ಏನಾದ್ರು ಸೆಳ್ಕೊಳ್ತಾರ, ಚಿರಾಗ್ ಪಾಸ್ವಾನ್ ಏನಾದ್ರು ಟ್ರೈ ಮಾಡ್ತಾರ, ಜಿತಿನ್ ರಾಮ್ ಮಾಂಜಿ ಅವ್ರಿಗೆ ಏನಾದ್ರು ಟ್ರೈ ಮಾಡ್ತಾರ, ಏನನ್ನು ಕೂಡ ಹೇಳಂಗಿಲ್ಲ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರು ಈ ಹಿಂದೆ ಅಂದ್ರೆ ಚುನಾವಣೆಗೂ ಮುಂಚೆ ಅಂಗಪಕ್ಷಗಳನ್ನ ನಡೆಸ್ಕೊಂಡಿದ್ದಂತಹ ರೀತಿ ಅದು ಬಹಳಷ್ಟು ಪ್ರಮುಖ ಆಗುತ್ತೆ. ಶಿವಸೇನೆ ಯಾಕೆ ಬಿಟ್ಟೋಯ್ತು, ಅಕಾಲಿ ದಳ ಯಾಕೆ ಬಿಟ್ಟೋಯ್ತು, ಇದೇ ನಿತೀಶ್ ಕುಮಾರ್ ಅವರು ಯಾಕೆ ಬಿಟ್ಟು ಹೋಗಿದ್ರು, ಮತ್ತೆ ಯಾಕೆ ವಾಪಸ್ ಬಂದ್ರು, ಇವೆಲ್ಲ ಕೂಡ ಚರ್ಚೆ ಬರ್ತವೆ. ಮತ್ತೆ TDP ನಾಯಕ ಚಂದ್ರಬಾಬು ನಾಯ್ಡು ಅವರನ್ನ ಯಾವ ರೀತಿ ಇವರು ನಡೆಸ್ಕೊಂಡಿದ್ರು, ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಚಂದ್ರಬಾಬು ನಾಯ್ಡು ಅವರಿಗೆ ದೆಹಲಿಯಲ್ಲಿ ಮೀಟಿಂಗ್ ಅವಕಾಶನೇ ಕೊಟ್ಟಿರಲಿಲ್ಲ, ಭೇಟಿಗೆ ಅವಕಾಶನೇ ಕೊಟ್ಟಿರಲಿಲ್ಲ. ಅವೆಲ್ಲವೂ ಕೂಡ ಲೆಕ್ಕಾಚಾರಗಳಾಗ್ತವೆ. ಅಂದ್ರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ತಮ್ಮ ಅಂಗಪಕ್ಷಗಳನ್ನ ಯಾವ ರೀತಿ ನಡೆಸ್ಕೊಂಡಿದ್ರು, ಇವೆಲ್ಲವೂ ಕೂಡ ಚರ್ಚೆಗೆ ಬಂದಾಗ ಅವರು ಕೂಡ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಜೊತೆಗೆ ಇನ್ನೂ ಗುರುತಿಸಿಕೊಂಡಿರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳು ಯಾವ ರೀತಿ ಲೆಕ್ಕಾಚಾರಗಳ ಹಾಕ್ತವೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಅಥವಾ ಬಿಜೆಪಿ ಜೊತೆಗೆ ಇದ್ರು ನಾಯಕತ್ವ ಬದಲಾವಣೆಗೆ ಏನಾದ್ರೂ ಪಟ್ಟಿ ಹಿಡಿತಾರ, ಯಾವ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕುವಾಗಿಲ್ಲ. ರೈಟ್, ಓಕೆ ಹರೀಶ್, ಮತ್ತೆ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದೀನಿ, ಸಂಪರ್ಕ ಮಾತಾಡ್ತೀನಿ. ಪ್ರಸನ್ನ, ಇಂಡಿಯಾ ಒಕ್ಕೂಟ ಒಂದ್ ಕಡೆಗಾದ್ರೆ NDA ಒಕ್ಕೂಟದ ಬಗ್ಗೆ ಮಾತಾಡೋಣ. NDA ಒಕ್ಕೂಟದ ಸಾಧ್ಯತೆಗಳೀಗ ಬಹುಶಃ ಅವ್ರು ಆಲ್ರೆಡಿ ಬಹುಮತದಲ್ಲಿ ಇದ್ದಾರೆ, ಸರ್ಕಾರ ರಚನೆ ಮಾಡ್ತಾರೋ ಮಾಡಲ್ವ ಅಂತ ಪ್ರಶ್ನೆ ಬರಲ್ಲ. ಯಾಕಂದ್ರೆ ಸಹಜವಾಗಿ 292 ಅನ್ನುವಂಥದ್ದು ಬಹುಮತವೇ. ಹೀಗಿರುವಂಥ ಸಂದರ್ಭದಲ್ಲಿ ಯಾವಾಗ ಕ್ಲೈಮ್ ಮಾಡ್ತಾರೆ ಅನ್ನುವಂಥದ್ದು. ಇವತ್ತು NDA ನಾಯಕರ ಸಭೆ ಕೂಡ ಇದೆ, ಜೊತೆಗೆ ಸಂಸದರನ್ನು ಕೂಡ ಕರೆದಿದ್ದಾರೆ. ಈ ಸರ್ಕಾರ ರಚಿಸುವಂಥ ಪ್ರೊಸೆಸ್ ನಿಟ್ಟಲ್ಲಿ NDA ಏನು ಮಾಡ್ತಾ ಇದೆ ಪ್ರಸನ್ನ? ಪ್ರಮೋದ್, NDA ಸರ್ಕಾರ ರಚನೆ ಮಾಡುವಂಥದ್ದು ಬಹುತೇಕ ನಿಶ್ಚಿತ, ಅದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಆದರೆ ಅಂಗಪಕ್ಷಗಳನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದೇ ಈಗ ಪ್ರಮುಖ ಆಗಿರುವಂಥದ್ದು. ನಿನ್ನೆ ಸೂಕ್ಷ್ಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಧನ್ಯವಾದದ ಭಾಷಣಲ್ಲೂ ಕೂಡ ಗಮನಿಸಬಹುದು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು BJPಯ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತಿದ್ರು. ಯಾವತ್ತೂ ಕೂಡ NDA ಕಾರ್ಯಕರ್ತರು ಅಥವಾ NDA ಪಕ್ಷಕ್ಕೆ ಬಹುಮತವನ್ನು ಜನರು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಎರಡು ಅವಧಿಯಲ್ಲೂ ಕೂಡ ಬಂದಿಲ್ಲ. ಆದರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಉಲ್ಲೇಖ ಮಾಡಿರುವಂಥದ್ದು NDA ಪಕ್ಷಕ್ಕೆ ಬಹುಮತವನ್ನು ಜನರು ಕೊಟ್ಟಿದ್ದಾರೆ, NDA ಮೇಲೆ ಜನ ವಿಶ್ವಾಸವನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಿತೀಶ್ ಕುಮಾರ್ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ, ಆಂಧ್ರ ಪ್ರದೇಶದ ಪರಿಸ್ಥಿತಿಯನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಆ ಮೂಲಕ ಅವರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಸಣ್ಣ ಸಣ್ಣ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ದೇ ಅವರ ಮುಂದೆ ಇರುವಂಥ ಸವಾಲು ಮತ್ತು ಅತಿ ದೊಡ್ಡ ಅನಿವಾರ್ಯತೆ ಇದೀಗ ಬಿಜೆಪಿಗೆ ಇರುವಂಥದ್ದು. ಈ ಕಾರಣಕ್ಕೋಸ್ಕರವೇ ಫಲಿತಾಂಶ ಬಂದ ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಂದ ಕರೆ ಬಂದಿದ್ದಂಥದ್ದು ರಾಜ್ಯದ ಕುಮಾರಸ್ವಾಮಿ ಅವರಿಗೂ ಕೂಡ ಕರೆ ಮಾಡಿ ಧನ್ಯವಾದವನ್ನು ಹೇಳಿ ಅಭಿನಂದನೆಯನ್ನು ಸಲ್ಲಿಸಿ ಅವರನ್ನ ದೆಹಲಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ಗೆದ್ದಂತಹ ಎಲ್ಲ
ಸಂಸದರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನ ಇದೀಗ NDA ಮಾಡ್ತಾ ಇದೆ. ಮತ್ತು ಈಗ ಇರುವಂಥದ್ದು ಇದು BJPಯ ಸರ್ಕಾರ ಆಗಿರೋದಿಲ್ಲ, ಅದು NDA ಸರ್ಕಾರ ಆಗಿರುತ್ತೆ ಅನ್ನುವಂಥದ್ದು. 300ರ ಗಡಿಯನ್ನು ದಾಟಿದ್ದೇ ಆಗಿದ್ರೆ ಅದು BJP ಸರ್ಕಾರ ಆಗಿರ್ತಿತ್ತು. ಆದರೆ ಸದ್ಯ ಇದೀಗ NDA ಅಧಿಕಾರ ರಚನೆ ಮಾಡುವಂಥದ್ದು ನಿಶ್ಚಿತ ಆದರೂ ಕೂಡ ಅದು NDA ಸರ್ಕಾರ ಅಂತಲೇ ಹೇಳಿಸ್ಕೊಳ್ಳುತ್ತೆ ಹೊರತು BJPಯ ಸರ್ಕಾರ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಈ ಕಾರಣಕ್ಕೋಸ್ಕರ ಜೊತೆಗೆ ಕಾಂಗ್ರೆಸ್ನ ನಡೆಯ ಬಗ್ಗೆಯೂ ಕೂಡ ಒಂದಷ್ಟು ಗಮನವನ್ನ NDA ನಾಯಕರು ಕೇಂದ್ರೀಕರಿಸಿದ್ದಾರೆ. ಅಕಸ್ಮಾತ್ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳನ್ನ ಸೆಳೆಯುವಂಥ ಪ್ರಯತ್ನವನ್ನ ಇಂಡಿಯಾ ಒಕ್ಕೂಟ ಮಾಡಬಹುದು ಅನ್ನುವಂಥ ಒಂದು ಅತಿ ದೊಡ್ಡ ಅನುಮಾನ ಕೂಡ ಇದೆ. ಆ ಕಾರಣಕ್ಕೋಸ್ಕರ ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಒಂದಷ್ಟು ನಿರಂತರ ಪ್ರಯತ್ನಗಳನ್ನ ರಾಷ್ಟ್ರೀಯ ನಾಯಕರು ಹಾಗೆ ಮುಂದುವರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಕಡೆಗಣಿಸುವಂಥ ಪರಿಸ್ಥಿತಿಯಲ್ಲಿ ಯಾವ ಪಕ್ಷವೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೀಗ ದೆಹಲಿಯಲ್ಲಿ ನಿರ್ಮಾಣ ಆಗಿದೆ. ಪ್ರಮೋದ್, ರೈಟ್, ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಮಾಹಿತಿಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.